ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ಜನ್ಮದ ಮೈತ್ರಿ ಭಾಗ 17. ವಿರಾಟ್ನ ಕಣ್ಣುಗಳು ಚುಂಬಕಗಳಂತೆ ಅವಳ ಕಣ್ಣುಗಳನ್ನು ಸೆಳೆದಿದ್ದವು. ಅವಳು ಕಣ್ಣು ಮುಚ್ಚಿಕೊಂಡಿದ್ದಳು. ಅವಳ ಮುಚ್ಚಿದ ಕಣ್ಣು ಮುಖವನ್ನು ತನ್ನ ಪ್ರೀತಿಯ ಚುಂಬನದಿಂದ ತುಂಬಿಬಿಟ್ಟಿದ್ದ ವಿರಾಟ್ ಅವಳ ಮುಡಿ ಬಿಚ್ಚಿ ಅವಳ ಕೂದಲಲ್ಲಿ ಮುಖ ಹುದುಗಿಸಿಕೊಂಡು, ಈಗ ಹೇಳು, ಈ ಜಂಗ್ಲಿ ನಿಂಗೆ ಇಷ್ಟ ಆದ್ನಾ ಅಂತ. ವಿರಾಟ್ ತಾನು ಯಾವ ಕಾರಣಕ್ಕೆ ಅವಳಿಗೆ ಇಷ್ಟವಾಗಿಲ್ಲವೆಂದು ಹೇಳಲು ಹೇಳಿದ್ದ. ಅವಳ ಉತ್ತರದ ನಿರೀಕ್ಷೆಯಲ್ಲಿದ್ದಾನೆ ವಿರಾಟ್. ಒಂದು ಕ್ಷಣ ಅವನನ್ನೇ ದಿಟ್ಟಿಸಿ ನೋಡಿದಳು ಸ್ನಿಗ್ಧ. ತಕ್ಷಣ ಅವಳ ನೋಟವನ್ನು ಕ್ಷಣಕಾಲ ಹಿಡಿದಿಟ್ಟು ಮುಗುಳ್ನಕ್ಕ ವಿರಾಟ್. ಅವನ ಕಣ್ಣುಗಳು ಚುಂಬಕಗಳಂತೆ ಅವಳ ಕಣ್ಣುಗಳನ್ನು ಸೆಳೆದಿದ್ದವು. ಅವಳ ನೋಟ ಅವನ ಸುಂದರ ಮುಖದ ಮೇಲಾಡಿ ನೆಲಕ್ಕೆ ಇಳಿಯಿತು. ಅವಳ ಮೈ ಒಮ್ಮೆಲೆ ಬೆಚ್ಚಗಾಯಿತು. ಬಳಿಕ ಅವಳ ಕಣ್ಣುಗಳು ತಗ್ಗಿದವು. ರೆಪ್ಪೆಗಳು ಕೆನ್ನೆಯ ಮೇಲೆ ಮಲಗಿದವು. ಕಣ್ಣು ಮುಚ್ಚಿಕೊಂಡಾಗಲೂ ಅವನ ಹಾಲಿನಂಥ ಶುಭ್ರ ಮೈಬಣ್ಣ, ಆರೋಗ್ಯವಂತ ಸುಂದರವಾದ ಮುಖ ಕಣ್ಣ ಮುಂದೆ ಕಂಡಾಗ ಅವನನ್ನು ತಿರಸ್ಕರಿಸಲು ಅವಳಿಗೆ ಯಾವ ಕಾರಣವೂ ಕಾಣಲಿಲ್ಲ. ಇಲ್ಲ, ಅವನನ್ನು ತಿರಸ್ಕರಿಸಲು ಅವಳಿಂದ ಸಾಧ್ಯವೇ ಆಗುತ್ತಿಲ್ಲ. ಅವನ ನಾಲಿಗೆ ತನ್ನ ತುಟಿಗಳನ್ನು ಸವರಿತು. ಇದೇ ತುಟಿಗಳಿಂದಲ್ಲವೇ ಅವಳನ್ನು ಸ್ಪರ್ಶಿಸಿದ್ದು. ಆ ತುಟಿಗಳ ಮೇಲೆ ಅಭಿಮಾನವೆನಿಸಿತು ವಿರಾಟ್ಗೆ. ಅಂದು ಆ ತುಟಿಗಳಿಂದ ಅವಳನ್ನು ಸ್ಪರ್ಶಿಸಬೇಕಾದರೆ ಅವಳ ಪರ್ಮಿಷನ್ ಪಡೆಯಬೇಕೆಂಬ ಅರಿವೇ ಇರಲಿಲ್ಲ ವಿರಾಟ್ಗೆ. ಆ ಕ್ಷಣ ತಾನೇನು ಮಾಡುತ್ತೇನೆ ಎಂಬ ಅರಿವೇ ಇಲ್ಲದೆ ಅವನು ಆ ಕೆಲಸ ಮಾಡಿಬಿಟ್ಟಿದ್ದನಲ್ಲ. ಈ ಹುಡುಗಿ ತನ್ನನ್ನು ಚುಂಬಕದಂತೆ ಆಕರ್ಷಿಸುತ್ತಾಳೆ, ಅದು ಅವಳಿಗೆ ಅರ್ಥವಾಗುತ್ತಿಲ್ಲ. ಬದಲಾಗಿ ತನ್ನದೇ ತಪ್ಪು ಎಂದು ತಪ್ಪೆಲ್ಲ ತನ್ನ ಮೇಲೆ ಹೊರಿಸುತ್ತಿದ್ದಾಳಲ್ಲ, ಅವನದು ದುಡುಕುತನದ ನಿರ್ಧಾರ ಎಂದು ಅವಳಿಗೆ ಅನಿಸಬಹುದು. ಆದರೆ ಈಗಲೂ ತನ್ನ ದುಡುಕುತನದ ಬಗ್ಗೆ ಅವನಿಗೆ ಪಶ್ಚಾತ್ತಾಪವಿಲ್ಲ. ಆ ನೆನಪು ಅವನ ಜೀವನಕ್ಕೆ ಸಂಜೀವಿನಿಯಾಗಿತ್ತು. ಮತ್ತೆ ಮತ್ತೆ ಅದೇ ಕೆಲಸ ಮಾಡಬೇಕೆಂದು ಬಯಸುತ್ತಿತ್ತು ಅವನ ತುಟಿಗಳು. ಅವನಿಗೆ ಎಂದೂ ತಪ್ಪಿತಸ್ಥ ಭಾವನೆಯೇ ಇರಲಿಲ್ಲ. ಈ ಹುಡುಗಿಯಿಂದ ಉತ್ತರ ಪಡೆಯುವುದು ತುಂಬ ಕಷ್ಟ. ಆದರೆ ಅವನಿಗೆ ಉತ್ತರ ಬೇಕಾಗಿತ್ತಲ್ಲ. ಅದಕ್ಕಾಗಿ ಅವಳ ಬಳಿ ಬಂದು ವಿರಾಟ್ ಹೇಳಿದ, ಈಗ ನನ್ನ ಕಣ್ಣುಗಳನ್ನು ನೋಡಿ ನೀನು ಹೇಳಬೇಕು, ನಾನು ಇಷ್ಟ ಇಲ್ಲ, ಬೇಡ ಅಂತ. ಇನ್ನೊಂದು ಕ್ಷಣನೂ ನಿನ್ನ ಹತ್ತಿರ ಬರಲ್ಲ, ನಿನ್ನ ಹತ್ತಿರ ಮಾತಾಡಲ್ಲ, ಐ ಪ್ರಾಮಿಸ್ ಯು. ಅವನು ಹೇಳುತ್ತಲೇ ಇದ್ದ. ಅವಳಿಗೆ ಅದು ಕೇಳಿಸುತ್ತಲೇ ಇರಲಿಲ್ಲ. ಅವಳಿಂದ ಯಾವ ವಿರೋಧವೂ ಬಾರದಿರಲು ಅವಳ ಕಟ್ಟಿದ ಮುಡಿ ಬಿಚ್ಚಿ ಅವಳ ಕೂದಲಲ್ಲಿ ಮುಖ ಹುದುಗಿಸಿಕೊಂಡು ಹೇಳಿದ ವಿರಾಟ್, ಈಗ ಹೇಳು, ಈ ಜಂಗ್ಲಿ ನಿಂಗೆ ಇಷ್ಟ ಆದ್ನಾ ಅಂತ. ನನ್ನನ್ನು ಈ ಮನೆಯಲ್ಲಿ ಎಲ್ಲರೂ ಹಿಟ್ಲರ್ ಅಂತ ಕರೀತಾರೆ. ನಾನು ಯಾರಿಗೂ ಯಾವ ಕಾರಣಕ್ಕೂ ಬಗ್ಗೋನಲ್ಲ. ನನ್ನ ವೀಕ್ನೆಸ್ ಅಂದರೆ ಅದು ನೀನು ಸ್ವಲ್ಪ ಆಗ ಮಾಡಿದ್ಯಲ್ಲ, ನಿನ್ನ ತಲೆ ಕೊಡವಿ ಕೂದಲನ್ನು ಹಿಂದಕ್ಕೆ ಹಾಕೋದು. ಹಾಗೆ ಮಾಡಿದರೆ ನಾನು ಕ್ಲೀನ್ ಬೌಲ್ಡ್ ಆಗಿಬಿಡ್ತೀನಿ. ನೀನೊಬ್ಬಳು ನನ್ನ ಇಷ್ಟಪಟ್ಟರೆ ಉಳಿದವರನ್ನೆಲ್ಲ ಎದುರು ಹಾಕ್ಕೊಂಡು ನಾನು ನಿನ್ನ ಮದುವೆ ಆಗೋಕೆ ರೆಡಿಯಾಗಿದ್ದೀನಿ. ನೀನು ಅದಕ್ಕೋಸ್ಕರ ಭಯ ಆತಂಕ ಪಡುವ ಅವಶ್ಯಕತೆಯೇ ಇಲ್ಲ. ಎಲ್ಲ ಜವಾಬ್ದಾರಿಗಳನ್ನು ನನಗೆ ಬಿಟ್ಬಿಡು. ನೀನು ನೆಮ್ಮದಿಯಾಗಿ ನಿನ್ನ ಓದಿನ ಕಡೆ ಗಮನಹರಿಸು. ನಾವಿಬ್ಬರು ಇನ್ನೂ ಚಿಕ್ಕವರು, ಮದುವೆಗೆ ಇನ್ನೂ ಬೇಕಾದಷ್ಟು ಸಮಯ ಇದೆ. ಅವನು ಹೇಳುತ್ತಲೇ ಹೋಗಿದ್ದ. ಅವಳಿಂದ ನಕಾರಾತ್ಮಕವಾಗಲಿ ಸಕಾರಾತ್ಮಕವಾದ ಪ್ರತಿಕ್ರಿಯೆಯಾಗಲಿ ಬಂದಿರಲಿಲ್ಲ. ಅವನ ನಿಷ್ಕಲ್ಮಶವಾದ ಪ್ರೀತಿಯನ್ನು ತಿರಸ್ಕರಿಸಲು ಅವಳಿಂದ ಸಾಧ್ಯವೇ ಆಗುತ್ತಿಲ್ಲ. ಅದೇ ರೀತಿ ಅವನ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಕೂಡ ಸಾಧ್ಯವಾಗುತ್ತಿಲ್ಲ. ಪ್ರೀತಿಸಿ ಮದುವೆಯಾಗುವುದು ತಪ್ಪು ಎಂಬ ಭಾವನೆಯನ್ನು ಚಿಕ್ಕಂದಿನಿಂದಲೇ ಅವಳ ತಂದೆ ತಾಯಿ ಅವಳ ಮನಸ್ಸಿಗೆ ತುಂಬಿಸಿಬಿಟ್ಟಿದ್ದರಲ್ಲ. ಆದ್ದರಿಂದಾಗಿ ತಾವು ಎಲ್ಲರನ್ನೂ ಎದುರು ಹಾಕಿಕೊಂಡು ಮದುವೆಯಾಗುವುದು ತಪ್ಪು ಎಂಬುದು ಅವಳ ಭಾವನೆಯಾಗಿತ್ತು. ಪ್ರೀತಿಸಿ ಮದುವೆಯಾದವರು ಎಲ್ಲರನ್ನೂ ಕಳೆದುಕೊಳ್ಳಬೇಕಾಗುತ್ತದೆ ಎಂಬುದೇ ಅವಳ ಭಾವನೆಯಾಗಿತ್ತು. ಪಾಪ, ಒಂದು ವೇಳೆ ತಾನೀಗ ಅವನ ಪ್ರಶ್ನೆಗೆ ಎಸ್ ಎಂದು ಹೇಳಿದರೆ ಮುಂದೆ ಎದುರಾಗಬಹುದಾದ ತೊಂದರೆ ಬಗ್ಗೆ ಯೋಚಿಸುತ್ತಿದ್ದಳು ಸ್ನಿಗ್ಧ. ವಿರಾಟ್, ನಮ್ಮಿಬ್ಬರ ಮದುವೆ ಸಾಧ್ಯ ಇದೆಯೋ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ. ಅದು ನೀವು ಅಂದ್ಕೊಂಡಿರೋಷ್ಟು ಸುಲಭ ಅಲ್ಲ. ಹಿರಿಯರು ಒಪ್ಪದ ಮದುವೆಗೆ ನಾನಂತೂ ಸಿದ್ಧಳಿಲ್ಲ. ಅದಕ್ಕೆ ಕಾರಣ ನಿಮಗೆ ಈಗಾಗಲೇ ಗೊತ್ತಿರಬೇಕು. ಅವಳು ತನ್ನ ಮನಸ್ಸಲ್ಲಿ ಹೇಳಿಕೊಂಡಳು. ಅವನ ಮುಂದೆ ಬಹಿರಂಗವಾಗಿ ಹೇಳದ್ದರಿಂದ ಅವನಿಗದು ಗೊತ್ತಾಗಲಿಲ್ಲ. ಹಾಗೆ ಹೇಳಿ ಅವನನ್ನು ನೋವಿನ ಕಡಲಿಗೆ ದೂಡುವ ಮನಸ್ಸಾಗಲಿಲ್ಲ ಸ್ನಿಗ್ಧಾಗೆ. ಒಂದು ವೇಳೆ ಅವಳಿಗೆ ಇಷ್ಟವಿಲ್ಲದಿದ್ದರೆ ನೋ ಎಂದು ಹೇಳಿಬಿಡುತ್ತಿದ್ದಳು. ಅವಳಿಂದ ನೋ ಎಂಬ ಉತ್ತರ ಬಾರದ್ದರಿಂದ ಅವಳಿಗೆ ತಾನು ಒಪ್ಪಿಗೆಯಾಗಿದ್ದೇನೆ ಎಂದು ಅಂದುಕೊಂಡ ವಿರಾಟ್. ಬಹುಶಃ ಹಿರಿಯರನ್ನು ಎದುರು ಹಾಕಿಕೊಳ್ಳಬೇಕೆಂದು ಹೆದರುತ್ತಿದ್ದಾಳೆ ಹುಡುಗಿ. ಅವಳಿಂದ ನಕಾರಾತ್ಮಕ ಉತ್ತರ ಬಾರದ್ದರಿಂದ ಅವನು ಮುಂದುವರಿದ. ಅವಳು ಕಣ್ಣು ಮುಚ್ಚಿಕೊಂಡಿದ್ದಳು. ಅವಳ ಮುಚ್ಚಿದ ಕಣ್ಣು ಮುಖವನ್ನು ತನ್ನ ಪ್ರೀತಿಯ ಚುಂಬನದಿಂದ ತುಂಬಿಬಿಟ್ಟಿದ್ದ ವಿರಾಟ್. ನೀನು ನನ್ನ ಅಪ್ಲಿಕೇಶನನ್ನು ಸಾರಾಸಗಟಾಗಿ ತಳ್ಳಿ ಹಾಕುತ್ತೀಯ ಅಂತ ಅಂದ್ಕೊಂಡಿದ್ದೆ. ಸದ್ಯ ನೀನು ನನ್ನ ರಿಜೆಕ್ಟ್ ಮಾಡಿಲ್ವಲ್ಲ. ಅವಳ ದೃಷ್ಟಿ ಈಗ ಟೇಬಲ್ ಮೇಲಿದ್ದ ತಿಂಡಿಯ ತಟ್ಟೆಯತ್ತ ಹರಿಯಿತು. ಗೋಡೆ ಗಡಿಯಾರ ಅದಾಗಲೇ 11 ಗಂಟೆ ಬಾರಿಸಿತ್ತು. ಇವನಿನ್ನೂ ತಿಂಡಿ ತಿಂದಿಲ್ಲ. ಈಗ ತಾನು ಕೆಳಗೆ ಹೋದರೆ ಆಂಟಿ ಕೇಳುವ ಮೊದಲ ಪ್ರಶ್ನೆ ಅದು ಅವನಿನ್ನೂ ತಿಂಡಿ ತಿಂದಿಲ್ವಾ ಎಂದು. ಆದರೆ ಈಗಲೂ ಅವನು ತಿಂಡಿಯ ತಟ್ಟೆಯನ್ನು ಮುಟ್ಟಿರಲಿಲ್ಲ. ಆಗಲೇ ಹಸಿವಾಗ್ತಾ ಇದೆ ಅಂತ ಹೇಳಿದ್ರಲ್ಲ, ತಿಂಡಿ ತಿನ್ನಿ, ಇಲ್ಲಾಂದರೆ ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡಬಹುದು, ಮುನಿಸಿನಿಂದಲೇ ಹೇಳಿದಳು ಸ್ನಿಗ್ಧ. ನನ್ನ ಪ್ರಶ್ನೆಗೆ ನಿನ್ನಿಂದ ಉತ್ತರ ಬಂದಿಲ್ಲ. ಉತ್ತರ ಬಂದ ಮೇಲೆ ನಾನು ತಿಂಡಿ ತಿನ್ನೋದು. ನನಗೆ ತಿಂಡಿಗಿಂತ ನಿನ್ನ ಉತ್ತರ ತುಂಬ ಇಂಪಾರ್ಟೆಂಟ್. ಯಾಕೆ ನೀನು ಈ ಪ್ರಶ್ನೆಗೆ ಉತ್ತರ ಹೇಳ್ತಾ ಇಲ್ಲ? ಉತ್ತರ ತುಂಬ ಸಿಂಪಲ್.
ಎಸ್ ಆರ್ ನೋ. ಅಷ್ಟು ಸಿಂಪಲ್ ಪ್ರಶ್ನೆಗೆ ನಿನಗೆ ಉತ್ತರ ಹೇಳೋಕೆ ಸಾಧ್ಯ ಆಗ್ತಾ ಇಲ್ವಾ? ಯಾಕೆ? ಮತ್ತೆ ಮತ್ತೆ ಅವಳನ್ನು ಪ್ರಶ್ನಿಸುತ್ತಿದ್ದ. ಸಂಕೋಚ, ನಾಚಿಕೆ ಏನಾದರೂ ಇದೆಯಾ ಅವಳ ಮುಖದಲ್ಲಿ? ಇಲ್ಲ. ಆ ಕಾರಣಕ್ಕಾಗಿ ಅವಳು ಉತ್ತರ ಹೇಳದೆ ಇರುವುದಲ್ಲವೆಂದು ಅರಿವಾಯಿತು ವಿರಾಟ್ಗೆ. ಪರೀಕ್ಷೆಗೆ ಬರೆದು ರಿಸಲ್ಟ್ಗಾಗಿ ಕಾಯುತ್ತಿರುವ ವಿದ್ಯಾರ್ಥಿಯ ಪರಿಸ್ಥಿತಿಯಾಗಿತ್ತು ವಿರಾಟ್ನದು. ಅವಳ ಉತ್ತರ ಏನಾಗಿರಬಹುದು ಎಂಬ ಆತಂಕದಿಂದಾಗಿ ಅವನ ಎದೆಬಡಿತ ಏರುಪೇರಾಗಿ ಬಿಟ್ಟಿತ್ತು. ಕೊನೆಗೂ ಅವಳು ಬಾಯಿ ತೆರೆದಿದ್ದಳು. ಐ ಕಾಂಟ್. ಪ್ರಶ್ನೆ ಕೇಳುವವರಿಗೆ ಅದು ತುಂಬ ಸುಲಭವಾದ ಪ್ರಶ್ನೆ, ಆದರೆ ಉತ್ತರ ಹೇಳುವವರಿಗೆ ತುಂಬ ಕಷ್ಟದ್ದು. ಯಾಕೆಂದರೆ ಅದು ನನ್ನ ಜೀವನದ ಪ್ರಶ್ನೆ. ನನಗೆ ಮತ್ತೆ ಆ ಪ್ರಶ್ನೆಗೆ ನಾನು ಒಬ್ಬಳೇ ಕುಳಿತು ಉತ್ತರ ಹೇಳೋಕೆ ಸಾಧ್ಯ ಇಲ್ಲ. ನನ್ನ ಹೆತ್ತವರು ಮಾತ್ರ ಅಲ್ಲ, ನಿಮ್ಮ ಕುಟುಂಬದವರಿಗೂ ಸಂಬಂಧಪಟ್ಟಿರುವ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಈಗಲೇ ಹೇಳೋಕೆ ತುಂಬ ಕಷ್ಟ ಆಗ್ತಾ ಇದೆ. ತುಂಬ ಯೋಚನೆ ಮಾಡಿ ಅದಕ್ಕೆ ಉತ್ತರ ಹೇಳಬೇಕು. ನನಗೆ ಅದಕ್ಕಾಗಿ ಸ್ವಲ್ಪ ಕಾಲಾವಕಾಶ ಬೇಕು. ಪ್ಲೀಸ್, ನೀವೀಗ ತಿಂಡಿ ತಿನ್ನಲೇಬೇಕು. ನೀವು ತಿಂಡಿ ತಿಂದಿಲ್ಲ ಅಂತ ನಿಮ್ಮ ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರಿಗೋಸ್ಕರನಾದರೂ ನೀವು ತಿಂಡಿ ತಿನ್ನಲೇಬೇಕು. ಅವಳು ತಿಂಡಿ ತಿನ್ನಲು ಅವನನ್ನು ಒತ್ತಾಯಿಸತೊಡಗಿದಳು. ಆಗ ಅದ್ಯಾರೋ ಪ್ರಣವ್ ಹತ್ರ ಹೇಳೋದು ಕೇಳಿಸ್ತು. ನಾನೇ ತಿಂಡಿ ತಂದು ಕೊಡಬೇಕು ಅಂತ. ಏನು ಆ ಹಿಟ್ಲರ್ಗೆ ಒಂದು ಹೊತ್ತು ತಿಂಡಿ ತಿನ್ನದೇ ಇದ್ದರೆ ಏನೂ ಆಗಲ್ಲ. ಮೈಯೆಲ್ಲ ಅಹಂಕಾರನೇ ತುಂಬಿದೆ. ಅದಕ್ಕೆ ಉದಾಸೀನವೇ ಮದ್ದು. ನಾನು ತಿಂಡಿ ತಗೊಂಡು ಹೋಗಿ ಕೊಡಲ್ಲ, ಬೇಕಾದರೆ ಬಂದು ತಿಂಡಿ ತಿನ್ನಲಿ ಅಂತ ಯಾರೋ ಹೇಳ್ತಾ ಇದ್ರು. ಮತ್ತೆ ಈಗ ಯಾಕೆ ತಗೊಂಡು ಬಂದೆ? ನಾನು ಒಂದು ಹೊತ್ತು ತಿಂಡಿ ತಿನ್ನದೇ ಇದ್ದರೆ ಏನೂ ಆಗಲ್ಲ, ಹೀಗೆ ಇರ್ತೀನಿ ಬಿಡು. ಅವನು ಬೇಕೆಂದೇ ಅವಳ ಬಳಿ ಹೇಳಿದ. ಅವನ ಪ್ರಶ್ನೆಗೆ ಅವಳಿಂದ ಸಮರ್ಪಕವಾದ ಉತ್ತರ ಬಂದಿರಲಿಲ್ಲವಲ್ಲ. ಆ ಅಸಮಾಧಾನ ಇತ್ತು ವಿರಾಟ್ಗೆ. ಅವಳೊಂದು ವೇಳೆ ಎಸ್ ಎಂದಿದ್ದರೆ ಅವನಷ್ಟು ಸುಖಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರಲಿಲ್ಲ. ಒಂದು ವೇಳೆ ನೋ ಎಂದು ಹೇಳಿದರೆ ಇನ್ನು ಮುಂದೆ ಅವನು ಅವಳಿಂದ ದೂರ ಇರಲು ಬಯಸಿದ್ದ. ತನ್ನಿಂದಾಗಿ ಅವಳಿಗೆ ತೊಂದರೆ ಆಗಬಾರದು. ಅವಳಿಗೆ ಒಪ್ಪಿಗೆಯಾಗದಿದ್ದಲ್ಲಿ ತಾನು ಅವಳಿಂದ ದೂರವೇ ಇದ್ದು ಬಿಡಬೇಕು. ಇಲ್ಲಿಂದಲೇ ದೂರ ಬಹುದೂರ ಹೊರಟು ಹೋಗಿ ಬಿಡಬೇಕು ಎಂಬುದು ಅವನ ಅಭಿಪ್ರಾಯವಾಗಿತ್ತು. ನಾನು ಜಂಗ್ಲಿ ಅಲ್ವಾ? ಜಂಗ್ಲಿಗಳಿಗೆ ಸ್ಪೂನ್ನಲ್ಲಿ ತಿಂಡಿ ತಿನ್ನೋಕೆ ಬರಲ್ಲ ಬೇಕೆಂದೇ ಅವಳಲ್ಲಿ ಅಪಹಾಸ್ಯದಿಂದ ಹೇಳಿದ. ಸ್ನಿಗ್ಧ ಅವನಿಗೆ ವಾಕ್ಯ ಪೂರ್ತಿ ಮಾಡಲು ಬಿಡದೆ ಹೇಳಿದಳು. ನಾನಾಗ ಹೇಳಿರೋ ಮಾತನ್ನು ನನಗೆ ತಿರುಗಿಸಿ ಹೇಳ್ತಾ ಇದ್ದೀರಾ? ಪುಟ್ಟ ಮಕ್ಕಳಿಗಾದರೆ ಎರಡೇಟು ಕೊಟ್ಟು ತಿಂಡಿ ತಿನ್ನಿಸ್ಬೋದು, ಆದರೆ ಇಷ್ಟು ದೊಡ್ಡವರಾದವರಿಗೆ? ಅವನು ಕೂಡ ಅವಳ ಮಾತನ್ನು ಪೂರ್ತಿ ಮಾಡಲು ಬಿಡಲಿಲ್ಲ. ಈಗಲೂ ಆ ಕೆಲಸ ಯಾಕೆ ಮಾಡಬಾರ್ದು? ಬೇಡ ಅಂದವರು ಯಾರು? ಯು ಹ್ಯಾವ್ ಆಲ್ ರೈಟ್, ನಿಂಗೆ ಆ ಹಕ್ಕಿದೆ ಎಂದು ಅವಳು ಹೊಡೆಯುವುದಿದ್ದರೆ ಹೊಡೆಯಲಿ ಎಂಬರ್ಥದಲ್ಲಿ ಅವಳ ಮುಂದೆ ತನ್ನ ಮುಖ ಒಡ್ಡಿದ್ದ ವಿರಾಟ್. ಅದಕ್ಕೂ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬಾರದಾದಾಗ, ಯಾವ ಕೈಯಲ್ಲಿ ತಿಂಡಿ ಮಾಡಿದ್ಯೋ ಅದೇ ಕೈಯಲ್ಲಿ ತಿಂಡಿ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ. ಇವತ್ತು ಯಾಕೋ ನಿನ್ನ ಕೈಯಿಂದಾನೇ ತಿಂಡಿ ತಿನ್ನಬೇಕು ಅನ್ನಿಸ್ತಾ ಇದೆ. ನೀನು ತಿನ್ನಿಸಿದ್ರೆ ಮಾತ್ರ ನಾನು ತಿಂಡಿ ತಿನ್ನೋದು, ಇಲ್ಲಾಂದರೆ ನನಗೆ ತಿಂಡಿನೇ ಬೇಡ. ನನಗೆ ಈಗಾಗಲೇ ಹೊಟ್ಟೆ ತುಂಬಿ ಹೋಗಿದೆ ಎಂದು ಹೇಳುತ್ತಾ ಅವಳತ್ತ ಮೋಹಕವಾಗಿ ನೋಡಿ ಕಣ್ಣು ಹೊಡೆದ ವಿರಾಟ್. ಸ್ನಿಗ್ಧ ಈಗ ಅವನತ್ತ ನೋಡುವ ಸಾಹಸ ಮಾಡದೆ ಟೇಬಲ್ ಮೇಲಿದ್ದ ತಿಂಡಿ ತಟ್ಟೆಯನ್ನು ತಂದು ಅವನಿಗೆ ನೀಡಿ ತಿಂಡಿ ತಿನ್ನಲು ಹೇಳಿದಾಗ ಅವನು ಕಣ್ಣಿಂದಲೇ ನೀನೇ ತಿನ್ನಿಸು ಪ್ಲೀಸ್ ಎಂದು ಹೇಳಲು ಸ್ಪೂನ್ನಲ್ಲಿ ತಿಂಡಿ ತಿನ್ನಿಸತೊಡಗಿದಳು ಸ್ನಿಗ್ಧ. ಸ್ಪೂನ್ ಬೇಡ, ನಿನ್ನ ಕೈಯಿಂದ ಆದರೆ ಮಾತ್ರ ಎಂದವನು ಹೇಳಿದಾಗ ಬೇರೆ ದಾರಿ ಕಾಣದೆ ಅವನಿಗೆ ತಿಂಡಿ ತಿನ್ನಿಸತೊಡಗಿದಳು. ಅವಳ ಕೈಯಿಂದ ಒಂದು ತುತ್ತು ಪುಳಿಯೋಗರೆ ತಿಂದ ಬಳಿಕ, ವಾವ್, ತುಂಬ ಚೆನ್ನಾಗಿ ಮಾಡಿದ್ದೀಯಾ. ನಿಂಗೆ ಅದು ಹೇಗೆ ಗೊತ್ತಾಯಿತು ನನಗೆ ಪುಳಿಯೋಗರೆ ಅಂದರೆ ಇಷ್ಟ ಅಂತ? ಮೊದಲ ಬಾರಿ ನಿನ್ನ ಕೈಯಿಂದ ನಂಗಿಷ್ಟವಾದ ತಿಂಡಿನೇ ಮಾಡಿ ತಿನ್ನಿಸ್ತಾ ಇದ್ದೀಯಾ. ಐ ಆಮ್ ಲಕ್ಕಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟುಡೇ. ಅವಳು ತಂದ ಅಷ್ಟು ತಿಂಡಿಯನ್ನು ಪೂರ್ತಿ ಖಾಲಿ ಮಾಡಿದಾಗ ಇನ್ನೊಂದು ಸ್ವಲ್ಪ ತಂದುಕೊಡ್ಲಾ ಎಂದು ಪ್ರಶ್ನಿಸಿದ್ದಳು. ಅವನ ಹೊಗಳಿಕೆಗೆ ಅವಳ ಮೌನವೇ ಉತ್ತರವಾಗಿತ್ತು. ಬೇಡ ಬೇಡ, ಥ್ಯಾಂಕ್ ಯು, ಇಷ್ಟು ಚೆನ್ನಾಗಿ ತಿಂಡಿ ಮಾಡಿಕೊಟ್ಟಿರೋ ಈ ಕೈಗಳಿಗೆ ಎಂದು ಹೇಳುತ್ತಾ ತನ್ನ ತುಟಿಗಳಿಂದ ಅವಳ ಬಲದ ಕೈ ಮೇಲೆ ಮುತ್ತಿಟ್ಟ. ಅವಳ ಮುಖ ರಂಗೇರಿ ಬಿಟ್ಟಿತ್ತು. ಅವನು ತಿಂಡಿ ತಿಂದಾದ ಬಳಿಕ ನೀರು ಕುಡಿಯುತ್ತಿದ್ದಾಗ ಸಮಯ ಸಾಧಿಸಿ ಖಾಲಿ ತಟ್ಟೆಯೊಂದಿಗೆ ಅವಳು ಕೆಳಗೆ ಓಡಿ ಹೋಗಿಬಿಟ್ಟಳು. ವಿರಾಟ್ ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ಸದ್ದಿಲ್ಲದೆ ನಕ್ಕ. ಅವಳು ತನ್ನ ಜೊತೆ ಇದ್ದಷ್ಟು ಹೊತ್ತು ಅವನು ಪರವಸುಖಿ. ಅವಳು ತಿಂಡಿ ತಿಂದಾದ ತಕ್ಷಣ ಹೊರಟು ಹೋಗುತ್ತಾಳೆ ಎಂದರೆ ತಾನು ಇಂದು ನಿಧಾನವಾಗಿ ತಿಂಡಿ ತಿನ್ನಬಹುದಾಗಿತ್ತು ಎನಿಸಿತು ವಿರಾಟ್ಗೆ. ತಿಂಡಿ ತಿನ್ನಿಸುವಾಗ ಅವಳ ದೃಷ್ಟಿ ಪೂರ್ತಿ ತಿಂಡಿಯ ತಟ್ಟೆ ಮತ್ತು ಅವನ ಬಾಯಿಯ ಬಳಿ ಇತ್ತು. ತನ್ನ ದೃಷ್ಟಿ ಅವಳ ಕೈಯ ಮೇಲಿತ್ತಲ್ಲ, ಆ ಬಿಳಿ ಚಿಗುರು ಬೆರಳುಗಳು. ಅದನ್ನು ಕಂಡಾಗ ತನಗೆ ತಿಂಡಿಯೊಂದಿಗೆ ಅದನ್ನು ಸೇರಿಸಿ ತಿನ್ನಬೇಕೆಂಬ ಬಯಕೆ ಉಂಟಾಗಿತ್ತು. ಆದರೆ ಅವಳು ಮೊದಲೇ ಹೇಳಿದ್ದಳಲ್ಲ ಜಂಗ್ಲಿ ಎಂದು, ಅದಕ್ಕಾಗಿ ಅವನು ಸುಮ್ಮನಿದ್ದ. ಅವಳು ಕೆಳಗೆ ಹೊರಟು ಹೋದಾಗ ತನ್ನ ಸರ್ವಸ್ವವನ್ನು ಬರಿದು ಮಾಡಿ ಹೋದಂತಾಗಿತ್ತು ವಿರಾಟ್ಗೆ. ಇನ್ನು ಅವಳ ತಂದೆ ತಾಯಿ ಮನೆಗೆ ಬರುತ್ತಲೇ ಅವರೊಂದಿಗೆ ಹೊರಟು ಹೋಗುವಳೇನೋ ಎಂದಂದುಕೊಂಡಾಗ ಅವನ ಎದೆಯಲ್ಲಿ ಏನೋ ಅವ್ಯಕ್ತವಾದ ನೋವು ಉಂಟಾಯಿತು. ಅವನು ತನ್ನ ರೂಮ್ನಲ್ಲಿ ಅವಳ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದಾಗ ಅವಳು ಕೆಳಗೆ ಬಂದು ಬಿಟ್ಟಿದ್ದಳು. ಅಷ್ಟರಲ್ಲಿ ಅಮಿತಾ ಮತ್ತು ಪ್ರಣವ್ ಕೈಯಲ್ಲಿ ತರಕಾರಿಯ ಕವರ್ಗಳನ್ನು ಹಿಡಿದು ಬಂದಿದ್ದರು. ಅವಳ ಕೈಯಲ್ಲಿದ್ದ ಖಾಲಿ ತಟ್ಟೆಯನ್ನು ಕಂಡು ಪ್ರಣವ್ ಅವಳನ್ನು ಕೇಳಿದ. ನೀನೇ ತಿಂಡಿ ತಗೊಂಡು ಹೋಗಿ ಕೊಟ್ಯಾ? ಮತ್ತಾಗ ನನ್ನ ಹತ್ರ ಏನು ಹೇಳಿದೆ?
ಹೌದು, ನಾನೇ ತಗೊಂಡು ಹೋಗಿ ಕೊಟ್ಟೆ. ಇಲ್ಲಾಂದರೆ ಆಂಟಿ ತುಂಬ ಬೇಜಾರು ಮಾಡ್ಕೋತಾರೆ. ಇಲ್ಲಿ ಗೋಡೆಗೂ ಕಿವಿ ಇದೆ. ನಾವಾಗ ಮಾತಾಡಿದ್ದು ಆ ಹಿಟ್ಲರ್ಗೆ ಗೊತ್ತಾಗಿದೆ. ಸದ್ಯ ಇವತ್ತು ನನ್ನನ್ನು ಏನು ಮಾಡಲಿಲ್ಲ. ಯಾವಾಗಲೂ ಹೀಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಂದು ಹೇಳಿ ನಸುನಕ್ಕಳು ಸ್ನಿಗ್ಧ. ಅಷ್ಟರಲ್ಲಿ ಇವರ ಮಾತು ಕೇಳಿ ಪದ್ಮ ಅವರು ರೂಮ್ನಿಂದಲೇ ಹೇಳಿದರು, ವಿರಾಟ್ ತಿಂಡಿ ತಿನ್ನ, ಏನು ತಕರಾರು ತೆಗೆದಿಲ್ಲ ತಾನೆ? ಅವರಿಗೆ ಈಗಲೂ ಮಗನದೇ ಚಿಂತೆಯಾಗಿತ್ತು. ಹಾಂ ಆಂಟಿ, ತಿಂಡಿ ತಿಂದರು. ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಲಿ ಆಂಟಿ? ಅವಳನ್ನು ಕೇಳಿದಳು ಸ್ನಿಗ್ಧ. ನಿಮಗೆ ಸುಲಭವಾಗುವ ಅಡುಗೆಯನ್ನೇ ಮಾಡಿ. ಕೆಲಸದವಳು ಬಂದ್ಲ, ಅವಳಿಗೆ ಬಟ್ಟೆ ನೆನೆಸಿಕೊಡ್ಬೇಕಾಗಿತ್ತು. ತೊಳೆಯೋಕಿರೋ ಪಾತ್ರೆಗಳನ್ನೆಲ್ಲ ಹೊರಗೆ ಹಾಕಬೇಕಾಗಿತ್ತು. ಮಲಗಿದಲ್ಲಿಂದಲೇ ಮಾಡಬೇಕಾದ ಕೆಲಸಗಳನ್ನು ಹೇಳತೊಡಗಿದರು ಪದ್ಮ. ಅಮಿತಾ ತಾನು ಬಟ್ಟೆ ನೆನೆಸುವುದಾಗಿ ಹೇಳಿ ಅಲ್ಲಿಂದ ಹೊರಟಳು. ಆಂಟಿ, ಪಲಾವ್ ಮಾಡಿದರೆ ಹೇಗೆ? ಅಡಿಗೆ ಕೆಲಸ ತುಂಬ ಸುಲಭ ಆಗುತ್ತೆ. ಪಲಾವ್ ಇಷ್ಟ ಇಲ್ಲದೆ ಇರೋರಿಗೆ ಅನ್ನ ಮತ್ತು ಪಲ್ಯ ಮಾಡ್ತೀವಿ. ಹೇಗೂ ಮೊಸರು ಉಪ್ಪಿನಕಾಯಿ ಇದ್ದೇ ಇದೆಯಲ್ಲ. ಪದ್ಮ ಅವರಿಗೂ ಅವಳ ಸಲಹೆ ಹಿಡಿಸಿತು. ಆಯಿತು, ಹಾಗೆ ಮಾಡಿ. ನಮ್ಮನೇಲಿ ಎಲ್ರಿಗೂ ಪಲಾವ್ ಅಂದರೆ ಇಷ್ಟ. ಆಗದೇ ಇರುವವರು ಯಾರೂ ಇಲ್ಲ. ಅವರ ಒಪ್ಪಿಗೆ ಮುದ್ರೆ ಬೀಳುತ್ತಲೇ ಪಲಾವ್ ಮಾಡಲು ಹೊರಟಳು ಸ್ನಿಗ್ಧ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.